ಮೈಸೂರಿನ ಎಲ್ಲ ಹೃದಯ ಶ್ರೀಮಂತಿಕೆಯ ಉಳ್ಳಂಥ ನಾಗರಿಕರಿಗೆ ನಮಸ್ಕಾರ. ನನಗೆ ಈ ಡ್ರೀಮ್ ಡೀಲ್ ಬಗ್ಗೆ ಕೇಳಿದಾಗ ನನಗನ್ಸಿದ್ದು ಒಂದು ಖುಷಿಯಾಗಿದ್ದ ವಿಚಾರ, ಎರಡನೇದ್ದು ಆಶ್ಚರ್ಯ, ಮೂರನೇದ್ದು ಡೌಟ್. ಮೂರು ಬರುತ್ತೆ ನಮಗೆ. ಆ್ಯಕ್ಚುಲಿ ಖುಷಿ ಆಗೋದೇನು ಅಂತಂತಂದ್ರೆ ಅವರುಗಳು ಕೊಟ್ಟಿರುವಂಥ ಒಂದು ಎಷ್ಟು ಸಾಲು ಸಾಲು ಬಹುಮಾನಗಳಿದೆ ಗೊತ್ತಾ. ಇದು ಖಂಡಿತವಾಗ್ಲೂ ಒಬ್ಬ ಗ್ರಾಹಕನಾಗಿ ಕನಸುಳ್ಳಂಥವನಾಗಿ ನಮಗೆ ಸಿಗುವಂಥ ಸಂತೋಷ ಆಯಿತು. ನಾವು ಬರೀ 1,000 ಕೊಟ್ಟರೆ ನಮಗೆ ಈ ಥರದ್ದೆಲ್ಲ ಗೆಲ್ಲೋದಕ್ಕೆ ಸಾಧ್ಯವಾಗುವಂಥದ್ದು ಅಂತ ಕೇಳಿ, ಇವ್ರಿಗೆ ಲಾಭ ಆದಾಗ ಮಾತ್ರ ನಮಗೆಲ್ಲರಿಗೂ ಲಾಭ ಆಗುತ್ತೆ. ಇವ್ರು ಗೆಲ್ಲಬೇಕು, ಇವ್ರು ಉಳಿಬೇಕು ಅಂತನ್ನುವಂಥದ್ದು ನನ್ನ ಆಶಯ, ನಮ್ಮಂಥವರೆಲ್ಲರ ಗ್ರಾಹಕರ ಆಶಯ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಡ್ರೀಮ್, ಅದು ಹೆಸರೇ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಡ್ರೀಮ್ ಡೀಲ್ ಅಂತ ಅನ್ನುವಂಥದ್ದು. ಈ ವೇದಿಕೆ ಮೇಲೆ ನನಗೆ ಇನ್ನೊಂದು ಖುಷಿ ಕೊಟ್ಟಂಥದ್ದೇನು ಗೊತ್ತಾ, ಇವರ ಟ್ರಾನ್ಸ್ಪರೆನ್ಸಿ. ಆಕ್ಚುಲಿ ನಾವು ಬಹಳ ಬೇಗ ಕನೆಕ್ಟ್ ಆಗಿದ್ದು ಈ ಸ್ಕೀಮ್ನ ಒಟ್ಟಿಗೆ ಏನು ಅಂತಂತಂದ್ರೆ, ನಮ್ಮ ಕನಸುಗಳು ಈ ಥರದ್ದು ನಾನೇ ಸಾಕ್ಷಿಯಾಗಿದ್ದೀನಿ. ಒಂದು ಗಡಿಯಾರನ್ನ ಕನಸು ಕಂಡಂಥವ್ನು ಇವತ್ತು. ಇಲ್ಲಿ ಫೇಕ್ ಅಲ್ಲ, ಖಂಡಿತವಾಗ್ಲೂ ಇದು ಫೇಕ್ ಅಲ್ಲ ಅಂತ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನೀವು ತಗೊಂಡಾದ್ಮೇಲೆ ಇನ್ನೇನೋ ಆಗುತ್ತೆ, ಅದಾದ್ಮೇಲೆ ಅದು ಬಂದರೆ ಇದು ಬಂದರೆ ಅದು ಅಂತ ಒಂದು ಚಿಕ್ಕದಾಗಿ ಏನೋ ಕೊಂಡಿ ಲಾಸ್ಟಲ್ಲಿ ನಿಮಗೆ ಬಹುಮಾನ ಸಿಗುತ್ತೆ ಅಂತನ್ನುವಂಥದ್ದು. ಇವತ್ತು ನನಗೆ ಬಂದಂಥ ಖುಷಿ, ನನಗೆ ಸಿಕ್ಕಂಥ ಆಶ್ವಾಸನೆ, ನನಗೆ ಸಿಕ್ಕಂಥ ಟ್ರಸ್ಟ್ ಏನು ಗೊತ್ತಾ, ನಾನು ಎಂಟ್ರಿ ಆಗ್ತಿದ್ದಂಗೆನೆ 4 ಬಹುಮಾನಗಳು ಆಲ್ರೆಡಿ ಕಾಯ್ತಾ ಇದ್ದಾವೆ. 4 ಬಹುಮಾನಗಳು ಆಲ್ರೆಡಿ ಅಲ್ಲಿ ಕಾಯ್ತಾ ಇರುವಂಥದ್ದು. ಇವರುಗಳು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅಂತ ಅನ್ನೋವಂಥದ್ದರ ಸಂಕೇತ ಅದು. ಖಂಡಿತ ಹೇಳ್ತೀನಿ ಸರ್, ಸಾಹಿಲ್ ಅವರಾಗಿರ್ಬೋದು, ಸಾಜಿದ್ ಅವರಾಗಿರ್ಬೋದು, ಅಭಿಜಿತ್ ಅವರಾಗಿರ್ಬೋದು, ಮತ್ತು ಮಹಾದೇವ ಸ್ವಾಮಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಖಂಡಿತವಾಗ್ಲೂ ನಿಮ್ಮಗಳ ಕನಸನ್ನು ನೆನಸು ಮಾಡುವ ಒಟ್ಟಿಗೆ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳಿಬೇಕು. ಈ 40,000 ಅಂತ ಅನ್ನುವಂಥ ಏನು ಅಂಕಿಅಂಶ ಇದೆ, ಇದು 4 ಲಕ್ಷ ಆಗಬೇಕು. ಈ 4 ಲಕ್ಷ 40 ಲಕ್ಷ ಆಗಬೇಕು. ಮತ್ತೆ ಈ ಥರದ ಒಂದು ಸಂಸ್ಥೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಹಳಷ್ಟು ಜನಗಳ ಕನಸನ್ನ ನೆನಸು ಮಾಡಿಸುವಂಥ ಒಂದು ಪುಣ್ಯದ ಕೆಲಸ ಮಾಡುವಂಥ ಒಂದು ಪ್ರತಿಷ್ಠಿತ ಕಂಪನಿಯಾಗಿದ್ದು ಬೆಳೀಲಿ. ಮತ್ತೆ ಈ ಥರದ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆ ಮಾಡಿಕೊಳ್ಳುವಂಥ ಅವಕಾಶ ನನಗೂ ಸಿಗಲಿ ಅಂತ